ಇದು ಹುಣಸೆ ಮರ, ಹುಣಸೆ ಹಣ್ಣು. ಇದನ್ನು ಮನೆಯಲ್ಲಿ ಹುಳಿಗೆ ಅಂತ ನಾವು ಯೂಸ್ ಮಾಡ್ತೀವಿ. ಯಾವುದೇ ಫಂಕ್ಷನ್ಗಳಿಗಾಗಲಿ ಇದಾಗಲಿ ಫಸ್ಟು ಹುಣಸೆ ಹಣ್ಣು ತಗೊಬರ್ರಿ ಅಂತ ಹೇಳ್ತಾರೆ. ಇದು 2 ದಿನ ಮಾಗಿರೋ ಹುಣಸೆ ಹಣ್ಣು ಭಾರಿ ಟೇಸ್ಟು. ಹಳೆ ಹುಣಸೆ ಹಣ್ಣು ತಗೊಬರ್ರಿ ಅಂತಾರೆ. ಹಳೆ ಹುಣಸೆ ಹಣ್ಣಿಗೆ ಶಕ್ತಿ ಜಾಸ್ತಿ, ನಮಗೆ ಪೌಷ್ಟಿಕ ಆಹಾರನೂ ಹೌದು ಇದು. ಅದರಿಂದ ಹುಣಸೆ ಹಣ್ಣು ಭಾರಿ ಒಳ್ಳೆಯದು. ಯಾವುದೇ ಗೊಬ್ಬರ, ಕೆಮಿಕಲ್ಲು, ಔಷಧಿ ಯಾವುದೂ ಯೂಸ್ ಮಾಡಲ್ಲ ಇದಕ್ಕೆ. ಮಳೆ ಒಂದು ಹುಯ್ದ್ರೆ ಸಾಕು. ನೋಡು ಬೇಲಿ ಸಿಕ್ಕಾಪಟ್ಟೆ ಬೇಲಿ ಬೆಳೆದೈತೆ. ಇದರಲ್ಲೂ ನೋಡಿರಿ, ಆ ಮರದಲ್ಲಿ ಕಾಯಿರೋದು ನೋಡಿರಿ. ಯಾಕೆ ಕೊಡ್ತೈತೆ ಅದು? ಅದಕ್ಕೆ ಯಾವುದೂ ನಮ್ಮ ಆಶ್ರಯನೇ ಇಲ್ಲ ಅದಕ್ಕೆ. ಅದಾಗಿ ಅದು ಆಶ್ರಯ ಕೊಡ್ತೈತೆ ನಮಗೆ. ಈಗ ಜನ ಎಲ್ಲ ಟೊಮೊಟೊಗೆ ಬಿದ್ದುಬಿಟ್ಟವ್ರಲ್ಲ ಎಲ್ಲ ಜಾಸ್ತಿ. ಟೊಮೊಟೊ ಅಂದರೆ ಇವಾಗ ಇದ್ರ ಬಗ್ಗೆ ಗೊತ್ತಿಲ್ದರೋ ಬೀಳ್ತಾರೆ. ಹುಣಸೆ ಹಣ್ಣು ತಿನ್ನಲೇಬೇಕು. ನೀವು ಟೊಮಟೊ ಹಣ್ಣು ತಿನ್ನಬೇಡ್ರಿ ಅಂತಲ್ಲ ನಾನು ಹೇಳೋದು. ಟೊಮಟೊ ಹಣ್ಣು ತಿನ್ನಬೇಕು. ಅದು ಯಾವ ರೀತಿ ತಿನ್ಬೇಕು ಅದೇ ರೀತಿ ತಿಂದ್ಕೊಳ್ರಿ. ನೀವು ಯಾವ ರೀತಿ ನೀವು ಇದನ್ನು ಮಾತ್ರ ಇದಕ್ಕೆ ಯಾವುದೇ ಕಂಪ್ಲೇಂಟ್ ಇಲ್ಲ ಹುಣಸೆ ಹಣ್ಣಿಗೆ. ನೀವು ಈ ಥರನೇ ತಿಂದ್ರಿ ಅಂತ ಇಲ್ಲ. ಬೇಕಾದ್ರೆ ಹಕ್ಕೊಂಡು ತಿಂದ್ರಿ, ಕುಟ್ಕೊಂಡು ತಿಂದ್ರಿ, ಸಾರ್ಗೆ ಹಾಕ್ಕೊಂಡು ತಿಂದ್ರಿ, ಸೊಪ್ಪು ಕಿವ್ಸ್ಕೊಂಡು ತಿಂದ್ರಿ. ಈಗ ಅವರೆಕಾಯಿ ಕಾಲ ಸೊಪ್ಪು ನೀರು ಮಾಡಿ ಹುಣಸೆ ಹಣ್ಣು ಕಿವ್ಸ್ಕೊಂಡು ಹಸಿಮೆಣ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಬಿಸಿ ಮುದ್ದೆ ಊಟ ಮಾಡಿರಿ, ತಕ್ಷಣ ನನಗೆ ಫೋನ್ ಮಾಡ್ತೀರಾ ನೀವು. ಎಂತ ಅದ್ರಿ ಇದು ಅಂತಾನೆ. ಹಳೆ ಹುಣಸೆ ಹಣ್ಣಿಗೆ ಇದ್ರದ್ದು ಶಕ್ತಿ ಎಲ್ಲ ಪಡ್ಕೊಬಿಡ್ತೈತೆ ಅದು. ಇದರಲ್ಲಿ ಏನಿದೆ ಅದೆಲ್ಲ ಅದ್ರ ಹಳೆ ಹುಣಸೆ ಹಣ್ಣಲ್ಲಿ ಮಾಗಿ ಒಳ್ಳೆ ಇದು ಟೇಸ್ಟ್ ಬರ್ತೈತೆ. ಆ ಟೇಸ್ಟಿಗೆ ಅದು ಒಳ್ಳೆ ಇದು ಬರ್ತೈತೆ. ಈಗ ಕಾಯಿ ಹಣ್ಣು, ಹೊಸ ಹಣ್ಣು ಇದು ಬಿರಿನ ಇದ್ರದ್ದು ಏನು ಇದು ಮಾಗಿರಲ್ಲ. ಮಾಗಿದಷ್ಟು ಚೆಂದ ಇದು. ನೀನು 10 ವರ್ಷ ಇಕ್ಕೊಂಡ್ರೆ ಹುಣಸೆ ಹಣ್ಣಿನ ಹುಳಿ ಏನೋ ಇವಾಗ ಹೇಳಲ್ವ, ಹುಣಸೆ ಮರ 30 ಉಳಿಬೇಕತ್ತಾನೆ ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರ ಹುಣಸೆ ಮರ ಭಾರಿ ಒಳ್ಳೆಯದು. ಅದಕ್ಕೆ ಯಾವುದೇ ಗೊಬ್ಬರ, ಕೆಮಿಕಲ್ಲು, ಔಷಧಿ ಇಲ್ಲದಂತ ಗೇಮೇ ಮಾಡಬೇಡ. ಏನು ಮಾಡ, ಮಳೆ ಹುಯ್ದ್ರೆ ಸಾಕು. ಪ್ರಕೃತಿ ಕೊಟ್ರ ಅಂತ ದೊಡ್ಡ ಸಂಪತ್ತು ನಮಗೆ. ಪ್ರಕೃತಿಗೆ ನಾವು ಹೇಳ್ಬೇಕು ಅಂದರೆ ಇದ್ರಂಥದ್ದು ಮನುಷ್ಯನಿಗೆ ದುಡ್ಡು ಹೌದು, ಆರೋಗ್ಯಕ್ಕೂ ಹೌದು, ಸೇಫ್ಟಿನೂ ಹೌದು. ಆಮೇಲೆ ಹೊಲಗಳಿಗೆ ಗೊಬ್ಬರನೂ ಆಗುತ್ತೆ. ಗೊಬ್ಬರ ಇದರಿಂದ ಯಾರು ತಗೊಂಡಾಗ ಹಾಕಮಲ್ಲ. ಈಗ ಆಗುತ್ತೆ, ಇಟ್ಟಿಗೆ ಗೂಡುಗಳಿಗೆ ಸಿಪ್ಪೆ ಪಾಕ ತಗೊಂಡಾಗ ಹಾಕಂತಾರೆ. ಇದು ಅಷ್ಟು ಗುಣವುಳ್ಳ ಹುಣಸೆ ಮರ. ಹುಣಸೆ ಹಣ್ಣು ಭಾರಿ ಹೆಲ್ತಿಗೆ ಭಾರಿ ಒಳ್ಳೆಯದು. ಇದನ್ನು ತಿಂದು ನೋಡಿರಿ, ಸಪ್ನೀರು ಮಾಡಿರಿ, ಅವರೆಕಾಳಿನ ಸಪ್ನೀರು ಇವತ್ತೇ ಮಾಡಿ ಹುಣಸೆ ಹಣ್ಣು ಬೇಕು ಅಂತ ಒಂದು ಸ್ವಲ್ಪ ಮುಂದಾಗೆ ಇಲ್ಲ ನಿಮ್ಗೆ ಹೆಂಗೆ ಬೇಕಾಗಿ ಕಿವ್ಸ್ಕೊಂಡು ಬಿಸಿ ಮುದ್ದೆ ಮಾಡಿ ಊಟ ಮಾಡಿರಿ. ಇದಕ್ಕೆ ಅವರೆಕಾಳು ಬೇಡ, ಹುಳ್ಳಿಕಾಳು ಸಪ್ನೀರು ಮಾಡಿಸ್ರಿ. ಹುಳ್ಳಿಕಾಳು ಸಾಕಷ್ಟು ಬೇಯಿಸ್ಬಿಡ್ರಿ. ಬೇಯಿಸಿ ದಿನ ತಿನ್ಬಿಟ್ರಿ. ಬೇಯಿಸಿ ಇವತ್ತು ಸಾಯಂಕಾಲ ತನಕ ಇರ್ತೈತೆ. ಸಾಯಂಕಾಲ ತಿರುಗಿ ಬೆಳಿಗ್ಗೆ ಸಪ್ನೀರು ಕಿವಿಸ್ಕೊಳ್ರಿ. ಇದನ್ನು ನೀವು ನನಗೆ ಫೋನ್ ಮಾಡಲಿಲ್ಲ ಅಂದರೆ ನಾನು ಕರಿಬೇಡ್ರಿ. ತಿರ್ಗಿ ನಾನು ಇದಕ್ಕೆ ಫೋನ್ ನಂಬರ್ ಕೊಡಬೇಡ್ರಿ ಅಂತ ಹೇಳಿದ್ದೀವಿ. ಮೇಕೆ ಕಾಯೋದ್ರಿಂದ ಯಾಕಂದರೆ ಅಲ ಅಂದ್ಕೊಂಡು ಕೂತ್ಕೊಂಡ್ರೆ ಚಿರತೆ ಕಾಟ ಮೇಕೆ ಓಡೋಗ್ಬಿಡ್ತವೆ. ಅದಕ್ಕೆ ಅಲ ಸಿಕ್ಕಾಪಟ್ಟೆ ಫೋನ್ ಬರ್ತವೆ. ಅದಕ್ಕೆ ನಮ್ಗೆ ಫೋನ್ ನಂಬರ್ ಕೊಡಬೇಡ್ರಿ, ಸುಮ್ಮನೆ ನನಗೆ ಹಿಂಸೆ ಆಕೈತೆ ಅಂತ. ನಾವೇನು ತಪ್ಪು ಮಾಹಿತಿ ಕೊಟ್ಟು ಕೊಡಬೇಡ್ರಿ ಅಂತ ಹೇಳಲ್ಲ. ನಿಮಗೆ ಬೇಕೇ ಬೇಕು ಅಂದರೆ ಇವ್ರು ಮಾಹಿತಿ ಪಡ್ಕೊಳ್ರಿ, ನಮಗೆ ಫೋನ್ ಮಾಡಿರಿ. ನಾವೇನು ಕದ್ದು ಮುಚ್ಚಿ ನಾವು ವ್ಯವಹಾರ ಮಾಡಲ್ಲ, ಮಾತಾಡಲ್ಲ. ಇದು ನಿಜನೋ ಸುಳ್ಳ ಬೇಕಾದ್ರೆ 10 ಜನಕ್ಕೆ ನೀವು ಫೋನ್ ಮಾಡಿ ಕೇಳ್ಕೊಳ್ರಿ. ಯಾವುದೇ ನ್ಯೂಸಿಗೆ ಕೇಳ್ರಿ.